ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾವು ಮನ್ಯಾಗ ಹೋಮ್ ಮೇಡ್ ಮೋಮೋಸ್ ಹೆಂಗೆ ಮಾಡ್ಬೇಕಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ಲತ್ತೀನಿ ನೋಡ್ರಿ. ಸೂಪರ್ ಆಗಿ ಮೋಮೋಸ್ ಈಸಿಯಾಗಿ ಮಾಡ್ಬೋದು. ನಾನಿಲ್ಲೊಂದು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನ್ರಿ. ಅದ್ರಾಗ ಒಂದು ಸ್ವಲ್ಪ ಉಪ್ಪು, ಎಣ್ಣೆ ಮತ್ತು ಅಜ್ವಾನ್ ಹಾಕಿ ಚಂದ ಮೆತ್ತಗೆ ನಾದಿ ಇಟ್ಕೊತೀನಿ ನೋಡ್ರಿ. ನಮ್ಮ ಹಿಟ್ಟ ನೆನಿತಾ ಇರ್ತದೆ ನೋಡ್ರಿ. ಅಷ್ಟೊತ್ನಾಗ ನಾವು ಎಲ್ಲ ತರಕಾರಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕ್ರಿ. ನಾನಿಲ್ಲಿ ಇವತ್ತು 8-10 ಎಸಳ ಬೆಳ್ಳುಳ್ಳಿ ಮತ್ತು ಉಳಿದಿದ್ದ ಎಲ್ಲ ತರಕಾರಿನ ತೊಗೊಂಡಿನಿ ನೋಡ್ರಿ. ಬೆಳಗಡ್ಡಿ ಕಂಪಲ್ಸರಿ ಹಾಕಬೇಕು. ಬಾಣಲಿ ಬಿಸಿಗಿಟ್ಟು 1-2 ಚಮಚ ಎಣ್ಣೆ ಹಾಕಿ ಜಜ್ಜಿದ ಬೆಳಗಡ್ಡಿ ಹಾಕಿ ನಂತರ ಉಳ್ಳಾಗಡ್ಡಿ ಹಾಕ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಎಲ್ಲ ಚಂದ ಬಾಡದ ಮೇಲೇ ಬೇರೆ ತರಕಾರಿ ಹಾಕಬೇಕು. ನಾನಿವತ್ತಿಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟ ಮತ್ತು ಗೋಬಿ ತೊಗೊಂಡಿನ್ರಿ. ನಿಮ್ಗೆ ಯಾವ್ದು ಇಷ್ಟ ನೀವು ಮತ್ತು ಬೇರೆ ತರಕಾರಿನೂ ನೀವು ಹಾಕೋಬೋದ್ರಿ. ಪಲ್ಯ ಚಂದ ಆದಮೇಲೆ ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಪಲ್ಯ ರೆಡಿ ಮಾಡ್ಕೋರಿ. ಆಮೇಲೆ ಹಿಟ್ಟನ್ನು ಪೂರಿ ಅದಕ್ಕೆ ನಾದಿ ಪೂರಿ ಥರ ನಾವು ಲಟ್ಟಿಸ್ಕೋಬೇಕು ನೋಡ್ರಿ. ಈ ಥರ ಪೂರಿ ಥರ ಲಟ್ಟಿಸ್ಕೊಂಡು ನಾವು ಫಿಲ್ಲಿಂಗ್ ಮಾಡಬೇಕು. ನಾನು ಒಂದೊಂದಾಗಿ ಎಲ್ಲಾನು ಈ ಥರ ಫಿಲ್ಲಿಂಗ್ ಮಾಡಿ ರೆಡಿ ಮಾಡ್ಕೊಂಡೆ ನೋಡ್ರಿ. ನಂತರ ಇದಕ್ಕೆ ಪೇಪರಲ್ಲಿ ಈ ಥರ ಆವಿಯಲ್ಲಿ ನಾನು ಬೇಯಿಸ್ಕೊಂಡೆ. ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕ್ರಿ ಇದನ್ನು. ನಿಮಗೂ ಈ ಮೋಮೋಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ.